ಇದನ್ನ ನೀವು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದರ ಆಧಾರದಲ್ಲಿ ನೀವು ಪ್ರಶ್ನೆ ಮಾಡಬೇಕು. ಇಳುವರಿ ಅಂತಾರಲ್ಲ, ಇಳುವರಿ ಅಂದ್ರೆ ಏನು? ಇಳುವರಿ ಅಂದ್ರೆ ಏನು? ಇದು ಅದೇಯಪ್ಪ, ಬೆಳೆ ಬೆಳೆಯೋದು ಅದೊಂದು ಸರಿಯೇ, ಆದ್ರೆ ಈ ಇಳುವರಿ ಅಂತೀವಲ್ಲ, 1 ಟನ್ ಕಬ್ಬನ್ನು ಸಕ್ಕರೆ ಪ್ರಮಾಣ ಇರುತ್ತೆ ಅಂತ ಹೇಳಿ ಗುರ್ತು ಮಾಡಿ ಹೇಳ್ತಾರಲ್ಲ, ಈ ಸಕ್ಕರೆ ಪ್ರಮಾಣ ಎಷ್ಟು? 1 ಟನ್ ಕಬ್ಬಿನಲ್ಲಿ, ಮುಧೋಳದಲ್ಲಿ 1 ಟನ್ ಸಕ್ಕರೆಗೆ ಅಲ್ಲ ಕಬ್ಬಿಗೆ ಸಕ್ಕರೆ ಪ್ರಮಾಣ ಎಷ್ಟಿದೆ? 1 ಕ್ವಿಂಟಾಲ್ 20. ನೀವ್ ಹೇಳದ್ ಬರಾಬರಿ ಏನ್ ಹೇಳ್ತಾರೋ ಅದರಲ್ಲಿ ಹೆಚ್ಚು ಕಮ್ಮಿ ಮಾಡಿ ಹೇಳೋದು ನಂದು ಅರ್ಧಂಬರ್ಧ. ಇಲ್ಲಿ ನಿರಾಣಿಯವ್ರ ಕಾರ್ಖಾನೆಯಲ್ಲಿ ಎಷ್ಟು ಇಳುವರಿ ಎಷ್ಟು ಬರುತ್ತೆ? ಮತ್ತೆ ನಮ್ಮ ಗುಡ್ಗುಂಟೆ ಯಾರು ಸ್ವಾಮಿ ಸ್ವಾಮಿಗಳದ್ದು ಎಷ್ಟು ಇಳುವರಿ? ಮತ್ತೆ ಈ ಕಡೆ ಯಾವ್ದಾದ್ರು 1-2 ಸಕ್ಕರೆ ಕಾರ್ಖಾನೆ ಹೇಳಿ. ಶಾಮನೂರ್ನಲ್ಲಿ ಎಷ್ಟು ಇಳುವರಿ? ಎಷ್ಟು ಇಳುವರಿ? ಸುಮ್ಮನೆ ಇದು ಶಾಂಪಲಿಗೆ ನನಗೆ ಬಾಯಿನಲ್ಲಿ ಇದ್ದದ್ದೇ ಹೇಳಿದ್ದೀನಿ. ಉಳಿದಿದೆಲ್ಲ ನಿಮ್ಗೇನಾರ ತಲೆ ಇದೆಯಾ? ಇದೇನಾರ ತಲೆ ಇದೆಯಾ? ಇದನ್ನ ಹೆಂಗೆ ಹೇಳ್ತೀರಿ? ನಾನು ಹೇಳ್ತೀನಪ್ಪ, ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನಮ್ಮ ಇಲ್ಲಿ ಭಾಗದ ಕಬ್ಬಿನ ಸಕ್ಕರೆ ಪ್ರಮಾಣ 15 ಬರ್ತದೆ. 1.5 ಕ್ವಿಂಟಾಲ್ ಸಕ್ಕರೆ 1 ಟನ್ ಕಬ್ಬಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವ ಕಾರ್ಖಾನೆಯವರು ಇಲ್ಲಪ್ಪ ಇದು ಸುಳ್ಳು ಅಂತ ಹೇಳ್ತಾರ? ಹೇಳಿ, ಹೆಂಗ್ ಹೇಳ್ತೀರಿ? ಈಗ ನಾನು ಹೇಳ್ತಾ ಇದ್ದೀನಿ, ಇದು 1.5 ಕ್ವಿಂಟಾಲ್ 1 ಟನ್ನಿಗೆ ಬರುತ್ತೆ ಸಕ್ಕರೆ. ಅಲ್ಲ ಅಂತ ಹೆಂಗ್ ಹೇಳ್ತೀರಿ? ಅಲ್ಲ ಅಂತ ಹೆಂಗ್ ಹೇಳ್ತೀರಿ? ಸಕ್ಕರೆ ಕಾರ್ಖಾನೆಯವ್ರು ಹೇಳಿಯಪ್ಪ ನೋಡ. ಅರೆ ನಾವು ಎಕ್ಸ್ಪರ್ಟ್, ನಾವು ಕಬ್ಬನ್ನ ಕ್ರಶ್ ಮಾಡೋರು, ನಾವು ಟೆಸ್ಟ್ ಮಾಡೋರು, ನಾವು ನಮಗಿದೆ ನಾಲೆಡ್ಜು, ನಾವು ಹೇಳೋದು ಸರಿ ಅಂತೀವಿ. ಹೌದ್ ತಾನೆ? ಹೌದ್ ತಾನೆ? ಹಾಗೆ ತಾನೆ ಅವ್ರದ್ದು ವಾದ. ನಮಗ್ ನಾಲೆಡ್ಜ್ ಇಲ್ಲ ಅಂತ ನಾನು ಸರ್ಕಾರಕ್ಕೆ ಹೇಳ್ತೀನಿ. ಮಾನ್ಯ ಸಿದ್ದರಾಮಯ್ಯನವರೇ, ಯಾವುದೇ ವಿಷಯವನ್ನ ಅದು ಸೈಂಟಿಫಿಕ್ ಆಗಿ ಅನಾಲಿಸಿಸ್ ಆಗದಲೆ, ಅಂದ್ರೆ ತೂಲನೆ ಆಗದಲೆ, ಅದನ್ನ ಕಣ್ಣು ಮುಚ್ಚಿಕೊಂಡು ಒಪ್ಕೊಳ್ಳುವಂತ ತೀರ್ಮಾನವನ್ನ ನೀವು ತಗೊಳ್ಳೋದಾದ್ರೆ ನಿಮ್ದು ಯಾವ ಸೀಮೆ ಸರ್ಕಾರ ರೀ? ಇದು ಯಾವ ಸೀಮೆ ಸರ್ಕಾರ?